ಹಾಗೂ ಆನೆಯ ಕಾರ್ಯಕ್ರಮದ ಸ್ವಾಗತ ಉದ್ಘಾಟನೆಗೆ ಪ್ರೋತ್ಸಾಹಿಸಿ ಮಾತಾಡ್ರಿ, ಜೋರು ಮಾತಾಡ್ಬೇಕು ಸರ್. ಕಾರ್ಯಕ್ರಮದಲ್ಲಿ ಸರ್ ಮನೆಯಲ್ಲಿ ಸ್ವಲ್ಪ ಹಂಗೆ ಮುಂದೆ ಸರ್. ಈಗ ಚೆನ್ನಾಗಿ ಬರ್ತಾ ಇದಾವಲ್ಲ, ಇಲ್ಲೇ ಬೆಳೀತೀರ ಗುಲಾಬವನ ಇದು ಇಲ್ಲೇ ಬರ್ದಾರ. ಗುಲಾಬಿ ವಾಸ ಬರ್ಬೇಕಲ್ಲಪ್ಪ. ಸೆಂಟೆಡ್ ಮಾಡಪ್ಪ, ಸೆಂಟೆಡ್ ಇದ್ರೆ ಏನಾದ್ರು ಸೆಂಟೆಡ್ ಇಲ್ಲದೆ ಇದ್ರೆ ಬರ್ಬೇಕು. ದೂರ್ಲಿಂದ ತಗೋರಿ, ಎಲ್ಲರೂ ಬರ್ತೀವಿ. ಸರ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಿ ಸರ್. ಸ್ವಲ್ಪ ಈ ಕಡೆ ಬರ್ರಿ ಸರ್, ಅವ್ರಿಗೆ ನೋಡಕ್ ಕೊಡ್ರಿ. ನೀವು ಹೆಂಗೆ ಮಾಡ್ತಿದ್ರಿ ಸರ್, ಹೆಂಗೆ ತಗೋಬೇಕು? ಯಾರು ತೊಗೊಂಡ್ರೆ ಹಚ್ಚ ಬಂಧುಗಳೇ, ಸ್ವಾಗತ ಕೋರಿರುವಂತಹ ಶೂದ್ರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಕಾರ್ಯಕ್ರಮ ಉದ್ಘಾಟನೆ ಗೊಳಿಸ್ತಿದ್ದಾರೆ. ಮೇಡಮ್ ಸರ್ ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸರ್, ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಗೆ ಕಾರ್ಯಕ್ರಮವನ್ನು ಒಂದೇ ಜಾಗದಲ್ಲಿ ಇಂಟಿಗ್ರೇಟೆಡ್ ವೇಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಬೀದರ್ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಸಿಟಿಯಲ್ಲಿ ಸೆಂಟರ್ ಇರುವ ಕ್ರೀಡಾಂಗಣ ಕಂಪನಿಗಳು, ಹೈದರಾಬಾದ್, ಬ್ಯಾಂಗ್ಳೂರು ಲೋಕಲ್ ಕಂಪನಿಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಹಿಂದೆ ಕಂಪನಿಗಳ ಇಂಟರ್ವ್ಯೂ ಕೂಡ ನಡೀತಾ ಇದೆ. ಜಿಲ್ಲೆಯಲ್ಲಿ ಸಿರಿಧಾನ್ಯ ಮೇಳ, ತೋಟಗಾರಿಕೆ ಮೇಳ, ಮತ್ಸ್ಯ ಮೇಳ, ಫಲಪುಷ್ಪ ಪ್ರದರ್ಶನ ಮತ್ತು ನೂರಾರು ಮಳಿಗೆಗಳೆಲ್ಲವನ್ನು ಹಾಕಿ ಇವತ್ತೇನು ರೈತರಿಗೆ, ತೋಟಗಾರಿಕೆ ಬೆಳೆದಂಥ ಬೆಳೆಯುವವರಿಗೆ, ಫಲಪುಷ್ಪ ಬೆಳೆಯುವಂಥ ಬೆಳೆಗಾರರಿಗೆ, ತೋಟಗಾರಿಕೆ ಬೆಳೆಗಾರರಿಗೆ ಎಲ್ಲರಿಗೂ ಲಾಭದಾಯಕ ಆಗುವಂಥ ರೀತಿಯಲ್ಲಿ ಜಿಲ್ಲೆಯಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ರೀತಿಯಲ್ಲಿ ಈ ಒಂದು ಮೇಳವನ್ನು ಸರ್ಕಾರದ ವತಿಯಿಂದ, ಜಿಲ್ಲಾಡಳಿತ ವತಿಯಿಂದ
ಆಯೋಜನೆ ಮಾಡಿದ್ದಾರೆ. ಭಾಳ ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ. ಸಾವಿರಾರು ಜನ ರೈತರು ಇದರಲ್ಲಿ ಭಾಗವಹಿಸಿ ಇದರ ಲಾಭ ಪಡೀಲಿಕ್ಕೆ ಇವತ್ತು ಅವರು ಮುಂದೆ ಬಂದಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ತೋಟಗಾರಿಕೆ ಬೆಳೆ ಜಾಸ್ತಿ ಆಗಲಿ, ಇನ್ನೂ ರೈತರ ಕೃಷಿ ಲಾಭದಾಯಕವಾಗಲಿ, ಅವರಿಗೆ ವೈಜ್ಞಾನಿಕವಾದಂಥ ಒಂದು ಮೌಲ್ಯ ಸಿಗಲಿ, ಅವ್ರಿಗೆ ಉತ್ತಮವಾದಂಥ ಮಾರ್ಗದರ್ಶನ ಸಿಗಲಿ. ಮತ್ತು ಈಗೇನು ಜೀವನೋಪಾಯಕ್ಕೆ NRLM ನಮ್ಮಲ್ಲಿ ಸಿಬ್ಬಂದಿಯವರಿದ್ದಾರೆ, ಅವರು ಉತ್ಪಾದನೆ ಮಾಡುವಂಥ ಗುಡಿ ಕೈಗಾರಿಕೆಗಳಲ್ಲಿ ಅಂಥ ಮಳಿಗೆಗಳು ಇಲ್ಲಿದ್ದಾವೆ, ಅವ್ರಿಗೆ ಉತ್ತಮವಾದಂಥ ಮಾರುಕಟ್ಟೆ ಲಭ್ಯ ಆಗಲಿ. ಮತ್ತು ನಮ್ಮ ಜಿಲ್ಲೆ ಇವತ್ತು ವಿಶೇಷವಾಗಿ ಉದ್ಯೋಗ ಮೇಳ ಮಾಡುವಂಥದ್ದರ ಮುಖಾಂತರ ನಿರುದ್ಯೋಗಿ ಯುವಕರಿಗೆ ಇವತ್ತು ಯಾರು ಪರಿಣಿತರಿದ್ದಾರೆ, ಕೌಶಲ್ಯ ತರಬೇತಿ ಪಡೆದಂಥವರಿದ್ದಾರೆ, ಅವರಿಗೆ ಉದ್ಯೋಗ ಲಭಿಸಲಿ. ನಮ್ಮ ಜಿಲ್ಲೆ ಎಲ್ಲ ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿ ನಮ್ಮ ಜಿಲ್ಲೆದು ಆಗಲಿ, ಇಡೀ ರಾಜ್ಯದಲ್ಲಿ ನಂಬರ್ 1 ಜಿಲ್ಲೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲರೂ ಸಹಕಾರ ಕೊಡಲಿ ಅಂತೇಳಿ